ರೈತರಿಗೆ ಪ್ರಕೃತಿ ನೀಡಿದ ಅದ್ಭುತ ಕೊಡುಗೆ ಎಂದರೆ ಅದು ಆಕಾಶದ ಬೇಟೆಗಾರ ಗೂಬೆಗಳು. ಕೋಟ್ಯಾಂತರ ರೂಪಾಯಿ ಬೆಳೆ ನಾಶ ಮಾಡುತ್ತಿದ್ದ ಇಲಿಗಳ ಗುಂಪನ್ನು ಬೇಟೆಯಾಡಲು ದ್ರಾಕ್ಷಿ ತೋಟಗಳ ಮಾಲೀಕರು ಒಂದು ವಿಶಿಷ್ಟ ತಂತ್ರ ರೂಪಿಸಿದ್ದಾರೆ. ವಿಷಕಾರಿ ರಾಸಾಯನಿಕಗಳ ಬದಲಿಗೆ ಬನ್ಗರ್ ಗೂಬ್ಗಳ ಸಹಾಯದಿಂದ ಇಲಿಗಳ ಹಾವಳಿಗೆ ಬ್ರೇಕ್ ಹಾಕುತ್ತಿದ್ದಾರೆ. ಕ್ಯಾಲಿಫೋರ್ನಿಯಾ ದ್ರಾಕ್ಷಿ ತೋಟದ ಮಾಲೀಕರು ತಮ್ಮ ಬೆಳೆಗಳಿರುವ ಕಡೆ ಇಲಿಗಳು, ಮೂಷಕಗಳು ಮತ್ತು ವಿಷಕಾರಿ ಹುಳುಗಳು ಕಾಟ ಹೆಚ್ಚು. ಅದರಲ್ಲೂ ಕ್ಯಾಲಿಫೋರ್ನಿಯಾದ ಹವಾಮಾನ ಇವುಗಳ ಸಂತಾನೋತ್ಪತ್ತಿಗೆ ಪೂರಕವಾಗಿದೆ. ಇದರಿಂದ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿತ್ತು. ಕ್ಯಾಲಿಫೋರ್ನಿಯಾದ ಹಂಬೋಲ್ಟ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮ್ಯಾಟ್ ಜಾನ್ಸ್ ಮತ್ತು ಅವರ ತಂಡ ಈ ಬಗ್ಗೆ ವಿಶೇಷ ಸಂಶೋಧನೆ ನಡೆಸಿದೆ. ನಾಪಾ ವ್ಯಾಲಿಯ ದ್ರಾಕ್ಷಿ ತೋಟಗಳಲ್ಲಿ ಗೂಬೆಗಳಿಗಾಗಿ ವಿಶೇಷ ಗೂಡುಗಳನ್ನು ನಿರ್ಮಿಸಿ ಅದರ ದತ್ತಾಂಶವನ್ನು ವೀಕ್ಷಿಸಿದಾಗ ಆಶ್ಚರ್ಯಕರ ಸಂಗತಿಗಳು ಬೆಳಕಿಗೆ ಬಂದಿವೆ. ಇಲಿಗಳ ಸಂಖ್ಯೆಯಲ್ಲಿ 52% ಇಳಿಕೆ. ಗೂಡುಗಳಿರುವ ತೋಟಗಳಲ್ಲಿ ಇಲಿಗಳ ಸಂಚಾರ ಗಣನೀಯವಾಗಿ ಕಡಿಮೆಯಾಗಿದೆ. ಒಂದು ಗೂಬೆ ಕುಟುಂಬ ಸಾವಿರಾರು ಇಲಿಗಳ ಭೇಟಿ. ಒಂದು ಬರ್ನ್ ಗೂಬೆ ಕುಟುಂಬವು ವರ್ಷಕ್ಕೆ ಸುಮಾರು 1000ರಿಂದ 4000 ಇಲಿಗಳನ್ನು ಬೇಟೆಯಾಡುತ್ತವೆ. ಗೂಬೆಗಳು ಕೇವಲ ಬೇಟೆಯಾಡುವುದು ಮಾತ್ರವಲ್ಲದೆ ಅವುಗಳ ಇರುವಿಕೆಯಿಂದ 16ರಿಂದ 38% ಇಲಿಗಳು ಭಯಪಟ್ಟು ತೋಟದ ಹತ್ತಿರ ಸುಳಿಯುತ್ತಿಲ್ಲ. ಅಂದರೆ ಇವು ಜೀವಂತ ಗೂಬೆಗಳಿಗೆ ಅಡಗಿಕೊಳ್ಳಲು ರಕ್ಷಣೆ ನೀಡಿದರೆ ಗೂಬೆಗಳು ಇಲಿಗಳ ಮೇಲೆ ಸದ್ದಿಲ್ಲದೆ ದಾಳಿ ಮಾಡುತ್ತವೆ. ಇಲಿಗಳ ದೃಷ್ಟಿಗಿಂತ ಗೂಬೆಗಳ ಕೆಲವು ಶಕ್ತಿ ತೀಕ್ಷ್ಣವಾಗಿರುವುದರಿಂದ ಇಲಿಗಳು ಸುಲಭವಾಗಿ ಬಲಿಯಾಗುತ್ತವೆ. ಈ ಗೂಡುಗಳಲ್ಲಿ ಗೂಬೆಗಳು ನೆಲೆಸಲು 1ರಿಂದ 3 ವರ್ಷ ಬೇಕಾಗಬಹುದು. ಆದರೆ ಒಮ್ಮೆ ಅವು ಅಲ್ಲಿ ವಾಸಿಸಲು ಆರಂಭಿಸಿದರೆ ರೈತರಿಗೆ ಯಾವುದೇ ಖರ್ಚಿಲ್ಲದೆ ಉಚಿತ ರಕ್ಷಣೆ ಸಿಗುತ್ತದೆ.